ಮಾಡೋ ಸಲುವಾಗಿ ನಾವೆಲ್ಲರೂ ಒಂದು ಪೂರ್ವಭಾವಿ ಸಭೆಯನ್ನು ಕರೆದಿದ್ದೇವೆ. ನಾವೆಲ್ಲರೂ ಭಾಗವಹಿಸಿದ್ದೀರಿ. ನಮ್ಮೆಲ್ಲರಿಗೂ ಮತ್ತೊಮ್ಮೆ ಹೃದಯಪೂರ್ವಕ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಈ ಒಂದು ತಾಲೂಕು ಸಂಚಾಲಕರ ಜವಾಬ್ದಾರಿ ಕೊಡ್ತದೆ ಅಂದಾಗ ಬಹಳ ಜವಾಬ್ದಾರಿ ಇರ್ತದೆ. ಯಾಕಂದ್ರೆ ತಾಲೂಕು ಅಂದಾಗ ಇವತ್ತು ಹೋಬಳಿದು ಗ್ರಾಮದ್ದು ಎಲ್ಲರೂ ಜವಾಬ್ದಾರಿ ಇರ್ತೈತಿ. ಇವತ್ತು ಯಾರೇ ಅವರು ಆಗ ಆಸಕ್ತಿ ಇದ್ರು ಎಲ್ಲರನ್ನು ವಿಶ್ವಾಸದಿಂದ, ಪ್ರೀತಿಯಿಂದ, ಗೌರವದಿಂದ ನಮ್ಮ ಸಂಘದ ರೂಲ್ಸ್ ಏನಿದೆ ಆ ಪ್ರಕಾರ ನಡ್ಕೊಂಡು ಹೋಗ್ಬೇಕು. ಆಮೇಲೆ ಮೀಟಿಂಗ್ ಇರ್ತೈತಿ, ಮೀಟಿಂಗ್ಗೆ ಕರೆದಾಗ ಅಟೆಂಡ್ ಆಗ್ಬೇಕು. ಏನು ಅಲ್ಲಿದ್ದಾನೆ ಇಲ್ಲದಾನೆ ಅಂತ ದಯವಿಟ್ಟು ಹೇಳಂಗಿಲ್ಲ. ಯಾಕಂದ್ರೆ ಹಿಂದೆ ಕೊಟ್ಟಿರ್ತಕ್ಕಂಥವ್ರು ಆ ಥರ ಎಲ್ಲ ಚೆನ್ನಾಗಿ ಮಾಡ್ಕೊಂಡು ಬಂದಾರು, ಒಳ್ಳೆ ಹೆಸರು ಮಾಡಿದ್ದಾರು. ಅದೇ ರೀತಿಯಾಗಿ ಯಾರಿಗೆ ಕೊಡಲಿ ಅವರು ಭಾಳ ಜವಾಬ್ದಾರಿಯಿಂದ ನಡೆಸ್ಕೊಂಡು ಹೋಗ್ಬೇಕಂತ ನಾನು ಹೇಳ್ತೇನೆ. ಮತ್ತೆ ಒಂದು ಕಾರ್ಯಕ್ರಮ ಇರ್ತೈತಿ, ಕಾರ್ಯಕ್ರಮ ಇದ್ದಾಗ ಆ ಕಾರ್ಯಕ್ರಮಕ್ಕೆ ಅಟೆಂಡ್ ಆಗ್ಬೇಕು. ವೇದಿಕೆ ಇರ್ತೈತಿ, ವೇದಿಕೆಗೆ ಆ ಚೇರ್ ಕರೆದಾಗ ನಿಮ್ಮ ಅಧ್ಯಕ್ಷರಲ್ಲಿ ಇದಾರಪ್ಪ ಅಂದಾಗ ಆ ಚೇರ್ಗೆ ಬಂದು ಕುತ್ಕೊಂಡು ಒಂದು ಇದೇ ಇರಬೇಕು. ಮತ್ತು ಆ ಚೇರ್ ಖಾಲಿ ಇರಬಾರ್ದಲ್ಲಿ. ಇಷ್ಟೆಲ್ಲ ಜವಾಬ್ದಾರಿ ಇರ್ತೈತಿ. ಒಂದು ಪೊಲಿಟಿಷಿಯನ್ ಯಾವಾಗ ಇರ್ತೈತಿ, ಒಂದು ಯಾರ್ದೋ ಒಂದು ಸಮಸ್ಯೆ ಬಂದಿರ್ತದೆ. ಆ ಸಮಸ್ಯೆ ಬಂದಾಗ ನಾವೆಲ್ಲರೂ ಸಂಘಟನೆದಾರ ಹೋಗ್ಬೇಕಾಗ್ತದೆ. ಮೊದಲು ಅಧ್ಯಕ್ಷರು ಇಲ್ಲಿ ಜವಾಬ್ದಾರಿ ಇರ್ತಕ್ಕಂಥ ಅಧ್ಯಕ್ಷರು ಮೊದಲು ಬಂದಿರಬೇಕು. ಆಮೇಲೆ ಉಳಿದರೆ ಏನಾದ್ರು ಅವರೆಲ್ಲ ಬಂದು ಅದೇನು ಸಂಬಂಧಪಟ್ಟದ್ದು ವಿಷಯ ಇರ್ತೈತಿ ಅದನ್ನೆಲ್ಲ ತಗೊಂಡು SC ಹತ್ರ ಆಗಲಿ, ಇವರು SI ಹತ್ರ ಆಗಲಿ, SP ಹತ್ರ ಆಗಲಿ ಮಾತಾಡಿ ಅದನ್ನು ಬಗೆಹರಿಸ್ಕೊಡೋಂಥ ಒಂದು ವ್ಯವಸ್ಥೆ ಇರಬೇಕು. ಈ ನಮ್ಮ ಸಂಘಟನೆದೊಂದು ಈ ಶಿಸ್ತಿದೆ. ಹಾಗಾಗಿ ಯಾವುದೇ ಒಂದು ಹಳ್ಳಿಯಲ್ಲಿ ಏನೋ ಒಂದು ಸಮಸ್ಯೆ ಐತೆ, ನಮ್ಮವ್ರು ಯಾರಿಗಾರೋ ಒಂದು ಸದಸ್ಯರಿಗೆ ಯಾರಿಗೋ ಒಂದು ಸಮಸ್ಯೆ ಇದೆ, ಸಂಘಟನೆ ಇರ್ತಕ್ಕಂಥವ್ರಿಗೆ ಒಂದು ಅನ್ಯಾಯ ಆಗಿದೆ, ಒಂದು ಜಮೀನು ವಿಚಾರ ಇರ್ಬೋದು, ಒಂದು ಬೇಲಿ ವಿಚಾರ ಇರ್ಬೋದು, ಬೇರೆ ಯಾವುದೇ ಇರ್ಬೋದು, ನಮ್ಮ ಸಂಘಟನೆ ಆಗಿದೆ ಅಂದಾಗ ಪಾಪ ಅವ್ರಿಗೆ ಧೈರ್ಯ ಇರ್ತದೆ. ನಮ್ಮ 25-30 ಜನ ಬರ್ತಾರಪ್ಪ, ಊರಲ್ಲಿ ಯಾರು ಸಪೋರ್ಟ್ ಮಾಡ್ತಾ ಇಲ್ಲ ಅಂದಾಗ ನಮ್ಮ ಸಂಘಟನೆ ಇದೆ ಅಂದಾಗ ಅವ್ರಿಗೊಂದು ಧೈರ್ಯ ಇರ್ತದೆ. ಹಲವೊಂದು ಜನ ಅವರು ಅಲ್ಲಿ ಆ ಸ್ಪಾಟಿಗೆ ಬರ್ತಿರ್ಬೋದು. ಯಾಕಂದ್ರೆ ಪೊಲೀಸ್ನವ್ರು ಮತ್ತೆ ಹೋಗಿ ದುಡ್ಡಿರೋವನ್ನ, ಜನಬಲ ಇರೋವನ್ನ, ರಾಜಕಾರಣಿನ ನೋಡಿ ಅವನಿಗೆ ಅಮಾಯಕನಿಗೆ ಹೆದರ್ಸ್ತಾರಲ್ಲ. ಅದನ್ನು ನಮ್ಮ ಸಂಘಟನೆಯಿಂದ ನಾವು ಹೋಗಿ ನ್ಯಾಯವಾಗಿ ಇರ್ತಂದ್ರೆ ಅದನ್ನ ನಾವು ಅವ್ರ ಬಗ್ಗೆ ಹೋರಾಟ ಮಾಡ್ಬೋದು. ಅವ್ರು ಯಾವುದೇ ಮುಖಾಂತರ ನಮ್ಮ ಕಾರ್ಯಕ್ರಮವನ್ನು ಶುರು ಮಾಡೋಣ. ತಮ್ಮೆಲ್ಲರೂ ಕೂಡ ಸೊರಬ ತಾಲೂಕಿನ ಎಲ್ಲರನ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅಭಿಮಾನಿಗಳೇ ಮತ್ತು ಕರ್ನಾಟಕ ರಾಜ್ಯ ದಲಿತ ಸಂಘ ಸಮಿತಿಯ ಲಕ್ಷ್ಮೀನಾರಾಯಣ ನಾಗೂರ್ ಅವರ ಬಣದ ಎಲ್ಲ ನನ್ನ ತಾಲೂಕಿನ ಸಂಚಾಲಕರೇ ಮತ್ತು ಜಿಲ್ಲಾ ಸಂಚಾಲಕರೇ, ಹಾಡಿನ ಮುಖಾಂತರ ನಾನು ಪಾಠವನ್ನು ಶುರು ಮಾಡ್ತೀನಿ. ಕಟ್ಟುತ್ತೇವ ನಾವು ಕಟ್ಟೆ ಕಟ್ಟುತ್ತೇವಾ, ಒಡೆದ ಮನಸ್ಸುಗಳ ಕಂಡ ಕನಸುಗಳ ಕಟ್ಟೆ ಕಟ್ಟುತ್ತೇವಾ. ನಾವು ಕನಸ ಕಟ್ಟುತ್ತೇವಾ, ನಾವು ಮನಸ ಕಟ್ಟುತ್ತೇವಾ. ಕಟ್ಟುತ್ತೇವ ನಾವು ಕಟ್ಟೆ ಕಟ್ಟುತ್ತೇವಾ, ಒಡೆದ ಮನಸ್ಸುಗಳ ಕಂಡ ಕನಸುಗಳ ಕಟ್ಟೆ ಕಟ್ಟುತ್ತೇವಾ. ನಾವು ಕನಸ ಕಟ್ಟುತ್ತೇವಾ. ಗೋಳಿಲ್ಲದ ಗುಂಡಿಲ್ಲದ ನಾಡ ಕಟ್ಟುತ್ತೇವಾ, ಗೋಳಿಲ್ಲದ ಗುಂಡಿಲ್ಲದ ನಾಡ ಕಟ್ಟುತ್ತೇವಾ. ಕೋಟಿ ಮನಸ್ಸಿನ 100 ಕನಸಿನ ಹಾಡ ಬರೆಯುತ್ತೇವಾ, ಈ ನೆಲದ ಹಾಡ ಬರೆಯುತ್ತೇವಾ. ಕಟ್ಟುತ್ತೇವ ನಾವು ಕಟ್ಟೆ ಕಟ್ಟುತ್ತೇವಾ, ಒಡೆದ ಮನಸ್ಸುಗಳ ಕಂಡ ಕನಸುಗಳ ಕಟ್ಟೆ ಕಟ್ಟುತ್ತೇವಾ. ನಾವು ಕನಸ ಕಟ್ಟುತ್ತೇವಾ, ನಾವು ಮನಸ ಕಟ್ಟುತ್ತೇವಾ. ಜಾತಿ ಇಲ್ಲದ ಭೀತಿ ಇಲ್ಲದ ನಾಡ ಕಟ್ಟುತ್ತೇವಾ, ಜಾತಿ ಇಲ್ಲದ ಭೀತಿ ಇಲ್ಲದ ನಾಡ ಕಟ್ಟುತ್ತೇವಾ. ಕುಲವೆನ್ನದ ಮುನದ ಕುಲದ ಹೊಸ ನಾಡ ಕಟ್ಟುತ್ತೇವಾ, ಈ ನೆಲದ ಹಾಡ ಬರೆಯುತ್ತೇವಾ. ಕಟ್ಟುತ್ತೇವ ನಾವು ಕಟ್ಟೆ ಕಟ್ಟುತ್ತೇವಾ, ಒಡೆದ ಮನಸ್ಸುಗಳ ಕಂಡ ಕನಸುಗಳ ಕಟ್ಟೆ ಕಟ್ಟುತ್ತೇವಾ. ನಾವು ಕನಸ ಕಟ್ಟುತ್ತೇವಾ, ನಾವು ಮನಸ ಕಟ್ಟುತ್ತೇವಾ. ಸಂಘರ್ಷ ಸಮಿತಿಯ ಹಿರಿಯರಾಗಿರ್ತಕ್ಕಂಥ ಹಾಗೂ ಪ್ರೊಫೆಸರ್ ಕೃಷ್ಣಪ್ಪನವರ ಜೊತೆಯಲ್ಲಿ ಬಂದಿರತಕ್ಕಂಥ ಶಿವಮೊಗ್ಗ ಜಿಲ್ಲೆಯ ಸಂಚಾಲಕರಾಗಿರ್ತಕ್ಕಂಥ ಮಂಜುನಾಥ್ ನವಲೆ ಅವರೇ, ಹಾಗೆ ಶಿವಮೊಗ್ಗ ಜಿಲ್ಲೆಯ ಸಂಘಟನಾ ಸಂಚಾಲಕರಾಗಿರ್ತಕ್ಕಂಥ ಶಾಮಣ್ಣವರೇ, ಶಿವಾಜಿ ಅವರೇ,
ಪುರುಷೋತ್ತಮ ಅವರೇ ಮತ್ತು ಸಾಗರ ತಾಲೂಕಿನ ಹಿರಿಯರಾಗಿರ್ತಕ್ಕಂಥ ಧರ್ಮಪ್ಪನವರೇ ಮತ್ತು ಇವತ್ತಿನ ಈ ದಿನ ನಮ್ಮ ಸೊರಬ ತಾಲೂಕಿನ ಸಂಚಾಲಕರಾಗಿರ್ತಕ್ಕಂಥ ಕಲಂದರವರೇ ಮತ್ತು ಅವರ ಜೊತೆಯಲ್ಲಿ ಸಂಘಟನಾ ಸಂಚಾಲಕರುಗಳು 3 ಜನ ಆಗಿದ್ದಾರೆ. ಸ್ನೇಹಿತರೆ ಮತ್ತು ನಮ್ಮ ಸೊರಬ ತಾಲೂಕಿನ ಹೋಬಳಿಯ ಆನವಟ್ಟಿಯ ಹೋಬಳಿಯ ಕುಕ್ಕಟ್ಟೆ ಹೋಬಳಿ ಉಳಿವಿ ಹೋಬಳಿಯ ಎಲ್ಲ ಸಂಚಾಲಕರೇ ಮತ್ತು ಇಲ್ಲಿ ಬಂದು ಸೇರಿರ್ತಕ್ಕಂಥ ಎಲ್ಲ ಆತ್ಮೀಯರೇ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅಭಿಮಾನಿಗಳೇ ಮತ್ತು ಪ್ರೊಫೆಸರ್ ಕೃಷ್ಣಪ್ಪನವರ ಅಭಿಮಾನಿಗಳೇ, ನಮ್ಮ ಲಕ್ಷ್ಮೀ ನಾಗವರವರು ಈ ಸಂಘಟನೆಯನ್ನ ತುಂಬಾ ಪ್ರಬಲವಾಗಿ ಕಟ್ಟಿದ್ದಾರೆ. ಇಡೀ ರಾಜ್ಯದಲ್ಲಿ ತುಂಬಾ ಪ್ರಬಲವಾಗಿ ಕಟ್ಟಿದ್ದಾರೆ. ಅದರಲ್ಲೂ ಕೂಡ ಜಾತ್ಯತೀತವಾಗಿ ಕಟ್ಟಿದ್ದಾರೆ. ನಾವು ಒಂದೇ ಜಾತಿಗೆ ಯಾರೂ ಕೂಡ ಸೀಮಿತ ಅಲ್ಲ. ನಾವು ಒಂದೇ ಜಾತಿಯಲ್ಲಿ ಯಾರೂ ಕೂಡ ಹುಟ್ಟು ಬಂದವರಲ್ಲ. ಬೇರೆ ಬೇರೆ ಅನೇಕ ಜಾತಿಯಲ್ಲಿ ಹುಟ್ಟು ಬಂದಿದ್ದೇವೆ. ಅವು ಎಲ್ಲಾ ಜಾತಿಯಲ್ಲೂ ಕೂಡ ಶೋಷಣೆ ಇದೆ. ಆಯಾ ಜಾತಿಯಲ್ಲಿ ಆಯಾ ಜನಾಂಗದವರು, ಶ್ರೀಮಂತರು, ಬಡವರು ಇರ್ತಕ್ಕಂಥವ್ರು, ಭೂಮಾಲೀಕರು ನಮಗೆ ಶೋಷಣೆ ಮಾಡ್ತಾನೆ ಇದ್ದಾರೆ. ಆ ಕಾರಣಕ್ಕೆ ನಾವೆಲ್ಲರೂ ಕೂಡ ಒಂದು ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿಯ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಶಿಕ್ಷಣ, ಸಂಘಟನೆ, ಹೋರಾಟ ಅಂತಕ್ಕಂಥ 3 ಪದ ಏನಿದೆ, ಆ ಪದವ ಮುಖಾಂತರ ನಾವೆಲ್ಲರೂ ಕೂಡ ನಮ್ಮ ಜನರನ್ನ ಅವರ ಒಳಿತಿಗೋಸ್ಕರ, ಅವರ ಬದುಕಿಗೋಸ್ಕರ, ಅವರಿಗೆ ಕೊಡ್ತಕ್ಕಂಥ ಸಾಮಾಜಿಕ ನ್ಯಾಯಕ್ಕೋಸ್ಕರ ನಾವೆಲ್ಲರೂ ಕೂಡ ಹೋರಾಟಗಳನ್ನ ಮಾಡಬೇಕಾಗಿದೆ. ಹಾಗಾಗಿ ಇಡೀ ರಾಜ್ಯಾದ್ಯಂತ ಜಿಲ್ಲೆ ಮತ್ತು ತಾಲೂಕುಗಳಲ್ಲಿ ಸಮಿತಿಯನ್ನ ಮಾಡಿ ಅಲ್ಲಲ್ಲಿ ಹಳ್ಳಿಗಳು ಏನಿದ್ದಾವೆ, ನಮ್ಮ ಬಡವರು, ದಲಿತರು, ದೀನದಲಿತರು, ಶೋಷಿತ ವರ್ಗದವರು, ಇನ್ನು ಕಟ್ಟೆಕಡೆಯಲ್ಲಿ ಏನೂ ಸವಲತ್ತುಗಳನ್ನ ತೆಗೆದುಕೊಳ್ಳದೇ ಇರ್ತಕ್ಕಂಥವ್ರು ಕೂಡ ಇವತ್ತು ಅವರಿದ್ದಾರೆ. ಅವರಿಗೋಸ್ಕರ ನಾವೆಲ್ಲರೂ ಕೂಡ ಹೋರಾಟಗಳನ್ನ ಮಾಡಿ ಅವರಿಗೆ ಕೊಡ್ತಕ್ಕಂಥ ಸವಲತ್ತುಗಳನ್ನ ನಿರಂತರವಾಗಿ ಕೊಡಿಸ್ತಕ್ಕಂಥ ಕೆಲಸವನ್ನ ನಾವೆಲ್ಲರೂ ಕೂಡ ಮಾಡಬೇಕು. ಸೊರಬ ತಾಲೂಕಿನಲ್ಲಿ ಇವತ್ತು ಸಾಕಷ್ಟು ಸಮಸ್ಯೆಗಳು ಕೂಡ ಇಲ್ಲಿದೆ. ಈ ಸಮಸ್ಯೆಯ ವಿಚಾರಗಳನ್ನ ತೆಗೆದುಕೊಂಡು ಹೋರಾಟಗಳನ್ನ ಮಾಡಬೇಕು. ಅನೇಕ ಹಳ್ಳಿಗಳಲ್ಲಿ ಕೂಡ ನಮ್ಮ ಬಡವರಿಗೆ, ದಲಿತರಿಗೆ, SC/ST ಅವರಿಗೆ, ಅಲ್ಪಸಂಖ್ಯಾತರಿಗೆ, ಹಿಂದುಳಿದ ವರ್ಗದವರಿಗೆ ಶೋಷಣೆ ನಡೀತಾನೆ ಇದೆ. ನಾವು ನೋಡ್ತಾ ದಿನನಿತ್ಯ ಪತ್ರಿಕೆಯಲ್ಲಿ ನೋಡ್ತಾ ಇದ್ದೇವೆ. ಏನು ಭೂಮಾಲೀಕರು ಇರ್ಬೋದು ಅಥವಾ ರಾಜಕಾರಣಿಗಳಿರ್ಬೋದು, ಹೆಚ್ಚು ಹಣವಂತರು ಇರ್ಬೋದು, ಅವರನ್ನ ಅಲ್ಲಲ್ಲಿ ಆ ಜನರನ್ನ, ನಮ್ಮ ಜನರನ್ನ ಹತ್ತಿಕ್ಲಿಕ್ಕೆ ನೋಡ್ತಾರೆ. ಹಾಗಾಗಿ ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ಕೆಲಸವನ್ನ ಮಾಡೋಣ. ಹಾಗೆ ಇಲ್ಲಿ ಸರ್ಕಾರದ ಸವಲತ್ತುಗಳು, ನಮ್ಮ ಸ್ನೇಹಿತರು ಶಿವಾಜಿಯವರು ಹೇಳಿದರು, ಆರೋಗ್ಯ ಇಲಾಖೆ ಆಗಿರ್ಬೋದು, ಆಮೇಲೆ ಪೊಲೀಸ್ ಠಾಣೆ ಇರ್ಬೋದು, ಆಮೇಲೆ ತಾಲೂಕು ಆಫೀಸ್ ಇರ್ಬೋದು, ನಗರಸಭೆ ಮತ್ತು ಪಟ್ಟಣ ಪಂಚಾಯತಿಗಳು, ಮತ್ತೆ ಆಮೇಲೆ ಗ್ರಾಮ ಪಂಚಾಯತಿಗಳು ಇರ್ಬೋದು, ಎಲ್ಲರಲ್ಲೂ ಕೂಡ ಸರ್ಕಾರದ ಸವಲತ್ತುಗಳು ಬರುತ್ತೆ. ಆ ಸರ್ಕಾರದ ಸವಲತ್ತುಗಳನ್ನ ಕೊಡಿಸ್ತಕ್ಕಂಥ ಕೆಲಸವನ್ನ ನಾವೆಲ್ಲರೂ ಕೂಡ ಮಾಡಬೇಕು. ಯೋಜನೆಗಳು, ಸಾಕಷ್ಟು ಯೋಜನೆಗಳು ಬರುತ್ತೆ, ನಮ್ಗೆ ಯಾರಿಗೂ ಕೂಡ ಗೊತ್ತಿರೋದಿಲ್ಲ. ಸಂಚಾಲಕರಾದಂಥವರು ಆಯಾ ಇಲಾಖೆಗೆ, ಸಮಾಜ ಕಲ್ಯಾಣ ಇಲಾಖೆಗೆ ಮತ್ತು SC/ST ಕಾರ್ಪೊರೇಷನ್ಗೆ, ಅಲ್ಪಸಂಖ್ಯಾತರ ನಿಗಮ ಕೂಡ ಎಲ್ಲ ಇದೆ, ಹಿಂದುಳಿದ ವರ್ಗದ ನಿಗಮ ಇದೆ, ಆಯಾ ಜಾತಿಯ ನಿಗಮಗಳು ಕೂಡ ಇದೆ. ಆಯಾ ಜಾತಿಯ ನಿಗಮಕ್ಕೆ ಸಾಕಷ್ಟು ಹಣ ಬರುತ್ತೆ. ನಾನು SC ಇದ್ರೆ SC/ST ನಿಗಮ ನಮಗೊಂದಿರುತ್ತೆ. ST ಜನಾಂಗಕ್ಕೆ ಅದೊಂದು ಕೂಡ ನಿಗಮ ಇದೆ. ಹಿಂದುಳಿದ ವರ್ಗದ ನಿಗಮನೂ ಕೂಡ ಇದೆ. ಅಲ್ಪಸಂಖ್ಯಾತರ ನಿಗಮ ಕೂಡ ಇದೆ. ಕಲಂದರವರೇ, ಆ ನಿಗಮಗಳಿಗೆ ನಿಮ್ಮ ಜನಾಂಗಕ್ಕೆ, ಅಲ್ಪಸಂಖ್ಯಾತರಿಗೆ ಏನು ಕೊಡಿಸ್ಬೇಕು ಆ ನಿಗಮದಲ್ಲಿ ಕೊಡಿಸ್ಬೇಕು. SC/ST ಅವರಿಗೆ ಯಾವ ನಿಗಮದಲ್ಲಿ ಅವರಿಗೆ ಸವಲತ್ತುಗಳನ್ನ ಅಲ್ಲಿ ಕೊಡಿಸ್ಬೇಕು. ಹಿಂದುಳಿದ ವರ್ಗದ ದೇವರಾದ ಅರಸು ನಿಗಮ ಏನಿದೆ ಅಲ್ಲಿ ಹೋಗಿ ಹಿಂದುಳಿದ ವರ್ಗದ ಜನರಿಗೆ ಅವ್ರಿಗೆ ಏನು ಸವಲತ್ತುಗಳನ್ನ ಕೊಡಿಸ್ಬೇಕು. ಸೊರಬ ತಾಲೂಕು ಶಾಖೆ ಈ ಒಂದು ಸಭೆಗೆ ಆಗಮಿಸಿರುವಂತ ಎಲ್ಲ ನನ್ನ ಬಾಂಧವರುಗಳಿಗೂ ಹಾಗೂ ನನ್ನ ಅಕ್ಕ ತಂಗಿಯರು ಎಲ್ಲರಿಗೂ ಕೂಡ ವಂದನೆಗಳನ್ನ ಸಲ್ಲಿಸ್ತಾ, ಮೊದಲನೇದಾಗಿ ನಾನು ಬೇಗ ಬರಬೇಕು ಅಂತ ಹೊರಟೆ, ಆದ್ರೂ ಲೇಟ್ ಆಗ್ಬಿಡ್ತು. ನಮ್ಮ ಕಡೆ ಸ್ವಲ್ಪ ಮಳೆ ಜಾಸ್ತಿ ಇತ್ತು. ಅದಕ್ಕೆ ಸ್ವಲ್ಪ ನಿಮ್ಮಲ್ಲೆಲ್ಲ ಕ್ಷಮೆ ಕೇಳ್ತಾ, ನಾನು ಹೇಳೋದೇನಿಲ್ಲ. ನಾವು ಅಂದ್ರೆ ಕೃತಿಯಲ್ಲಿ ನಾವು ಕೈಯಲ್ಲಿ ಬರುತ್ತೆ ಹೇಳೋದು, ನಮ್ಮ ಬಾಯಲ್ಲಿ ಹೇಳೋದು ಬರೋದಿಲ್ಲ. ಆದ್ರೂ ಕೂಡ ಒಂದೆರಡು ಮಾತಾಡ್ತೀನಿ.
ಸಂಘಟನೆ ನಾನು 1988ರಲ್ಲಿ ಬಂದೆ. ಕೃಷ್ಣಪ್ಪನವರಿದ್ರು ಆ ಕಾಲದಲ್ಲಿ ಬಂದೆ. ನಾನಿದ್ದಾಗ ಒಬ್ಬ ಬ್ರಾಹ್ಮಣ ನಾಗಭೂಷಣ ಅಂತೇಳಿ ಅವನು ಜಿಲ್ಲಾ ಸಂಚಾಲಕ ಆಗಿದ್ದ, ಶಿವಮೊಗ್ಗ ಜಿಲ್ಲಾ ಸಂಚಾಲಕ ಆಗಿದ್ದ. ಆಗಿನ ಕಾಲದಲ್ಲಿ ನಾನು ಮೆಂಬರ್ಶಿಪ್ ಬರೀ 13 ರೂಪಾಯಿ ಇವಾಗ ಮೆಂಬರ್ಶಿಪ್ ಕೊಟ್ಟು ನಾನು ಈ ಒಂದು ಸಂಘಕ್ಕೆ ಬಂದೆ. ಸಂಘಕ್ಕೆ ಬಂದ ನಂತರದಲ್ಲಿ ಹಂಗೆ ಗ್ರಾಮ ಸಂಚಾಲಕ, ತಾಲೂಕು ಸಂಘಟನಾ ಸಂಚಾಲಕ, ತಾಲೂಕು ಸಂಚಾಲಕ, ಜಿಲ್ಲಾ ಸಂಘಟನಾ ಸಂಚಾಲಕ, ಜಿಲ್ಲಾ ಸಂಚಾಲಕ ಅಂತೇಳಿ ಎಲ್ಲರೂ ಅನುಮತಿಸಿ ಕೊನೆಗೆ ರಾಜ್ಯದ ಬೆಂಗಳೂರು ವಿಭಾಗೀಯ ಸಂಚಾಲಕನಾಗಿ ನಾನು ಕೆಲಸ ಮಾಡ್ತಾ ಇದ್ದೆ. ನಾನು ಮಧ್ಯದಲ್ಲಿ ನನ್ನ ಕೈಯಲ್ಲಿ ಆಗೋದಿಲ್ಲ, ಆಗ್ಲಿದ ಮೇಲೆ ನಾವು ಇಲ್ಲಿ ಇರಬಾರ್ದು, ನಾವು ಕೆಲಸ ಮಾಡೋದಾದ್ರೂ ಮಾತ್ರ ಇರಬೇಕು, ಕೆಲಸ ಮಾಡೋದಾದ್ರೂ ಇರಬಾರ್ದು ಅಂತ ಹೇಳಿ ನಾನು ಈ ಸಂಘಟನೆಗೆ ವಿದಾಯ ಹೇಳಿ ನಾನು ಬಿಟ್ಟು ಸಣ್ಣ ಪುಟ್ಟ ಕೆಲಸಗಳು ಅಂತ ಹೇಳಿ ಮನೇಲೆ ಇದು ಮಾಡ್ಕೊಂಡು ಮಕ್ಕಳಿದ್ದು, ಆ ಮಕ್ಕಳೆಲ್ಲ ಮದುವೆ ಮಾಡಿ ಎಲ್ಲ ಮಾಡೋದಕ್ಕೆ ನಾನು ಈ ಕಡೆ ಬರಲಿಲ್ಲ. ಏನೋ ಒಂದು ದೊಡ್ಡ ದೊಡ್ಡ ಸಭೆ ಸಮಾರಂಭಗಳಿದ್ದಾಗ ಅವರೇ ಉದ್ಯಮ ಕರ್ಸ್ಕೊಳ್ತಾ ಇದ್ರು, ಮಾತಾಡ್ಬಿಟ್ಟು ಅಟೆಂಡ್ ಮಾಡ್ಕೊಂಡು ಹೋಗ್ತಾ ಇದ್ದೆ. ನಂತರದಲ್ಲಿ ಶಿವಮೊಗ್ಗ ಜಿಲ್ಲೆನ ನನ್ನ ನಂತರದಲ್ಲಿ ಒಬ್ಬರಿಗೆ ಕೊಟ್ವಿ. ಅವರು ಯಾಕೋ ಕೆಲವು ನಮ್ಮ ಜಿಲ್ಲೆಯೊಳಗೆ ವೈಮನಸ್ಸನ್ನ ಕಟ್ಟಿಕೊಂಡು ಸಂಘಟನೆ ಸ್ವಲ್ಪ ವೀಕ್ ಆಯಿತು. ವೀಕ್ ಆದ ನಂತರದಲ್ಲಿ ನಮ್ಮ ಈ ಸಂಘಟನೆ ಇಲ್ಲೇ ಆಗಬೇಕಾಯಿತು ಅಂದರೆ ಬೆಂಗಳೂರಲ್ಲಿ ಕೂಡ ಕೃಷ್ಣಪ್ಪನವ್ರ ಅನಂತರದಲ್ಲಿ ಸುಮಾರು 5-6 ಜನ ರಾಜ್ಯ ಸಂಚಾಲಕರುಗಳು ಬಂದರು. ಅವರೆಲ್ಲರೂ ಪೀಡಲು ನಾನಿದ್ದೆ. ಕೊನೆಗೆ ಲಕ್ಷ್ಮೀನಾರಾಯಣ ನಾಗವಾರ್ ಬಂದರು. ಅವ್ರ ಪೀಡಲು ಕೂಡ ಡಿ ಜಿ ಸಾಗರ್ ನಂತರದಲ್ಲಿ ಲಕ್ಷ್ಮೀನಾರಾಯಣ ನಾಗವಾರ್ ಹೀಗೆಲ್ಲ ಬಂದರು. ಅವ್ರ ಪೀಡ ಎಲ್ಲ ಪೀಡಲು ನಾನು ಇದಾಗಿದ್ದೆ. ಆನಂತರದಲ್ಲಿ ಈ ನಾನು ರಾಜ್ಯದಲ್ಲಿ ಸಭೆ ನಡೀತಾ ಇತ್ತು. ಈಗ ನೋಡಪ್ಪ, ಶಿವಮೊಗ್ಗ ಜಿಲ್ಲೆಯೊಳಗೆ ಇದಕ್ಕೆಲ್ಲ ಪ್ರಾಬ್ಲಮ್ ಇದೆ, ಸಂಘಟನೆ ಇಲ್ಲ, ಮಹಿಳಾ ಇವರಂತೂ ಯಾರು ಇಲ್ಲವೇ ಇಲ್ಲ, ಬಹಳಷ್ಟು ಇಲ್ಲಿ ನಡೀತಾ ಇದೆ. ದಯವಿಟ್ಟು ಇದು ಯಾರಾದರೂ ಸರಿಪಡಿಸ್ಬೇಕು. ಬೇರೆ ಯಾರೂ ಸರಿಪಡಿಸೋಕ್ಕಿಂತ ಹೆಚ್ಚಾಗಿ ನೀನೇ ಲೋಕಲ್ ಆಗಿ ಸಿಟಿ ಹೆಡ್ ಕ್ವಾರ್ಟರ್ ಇರೋದ್ರಿಂದ ನೀನೇ ಹೋಗ್ಬಿಟ್ಟು ಈ ಕೆಲಸ ಮಾಡಬೇಕು ಅಂತೇಳಿ ಹೇಳಿದ್ರು. ನಾನು ಅವಾಗ ಮೇಲಿಂದ ಕೆಳಗಿಳಿದು ಬರುವಂತ ಸನ್ನಿವೇಶ ಬಂದ್ಬಿಡ್ತು. ಯಾಕೆಂದ್ರೆ ನನಗೆ ಸಂಘಟನೆ ಕಟ್ಟಬೇಕು ಅನ್ನೋದೊಂದು ಇದಿತ್ತು. ನಮ್ಮಲ್ಲಿ ಆ ಒಂದು ಬದ್ಧತೆ ಇದ್ರಿಂದ ನಾನು ಮತ್ತೆ ಶಿವಮೊಗ್ಗ ಜಿಲ್ಲಾ ಸಂಚಾಲಕನಾಗಿ ಒಂದು 2-3 ತಿಂಗಳಾಯ್ತು ಅಷ್ಟೇ ವಹಿಸ್ಕೊಂಡು ಈ ಒಂದು ಸಂಘಟನೆ ಕಟ್ಟಬೇಕು ಅಂತ ಬಂದೆ. ನನ್ನೆಲ್ಲ ಅಣ್ಣ ತಮ್ಮಂದಿರುಗಳು ಸ್ವಲ್ಪದಲ್ಲಿ ಬಹಳಷ್ಟು ಜನ, ರಾಜೇಂದ್ರ ಮತ್ತು ಈ ಕಡೆ ನಾಗಪ್ಪ ಎಲ್ಲರೂ ಕೂಡ ನನ್ನ ಕೈಗಳಾಗಿದ್ದಾರೆ. ಅವರೆಲ್ಲ ಕಾಲಾನಂತರದಲ್ಲಿ ಎಲ್ಲ ಬೇರೆ ಆಗಿದ್ದಾರೆ. ಕೆಲವರು ತೀರೋಗ್ಬಿಟ್ಟಿದ್ದಾರೆ. ಈಗ ಇವರು ನಮ್ಮ ರಾಜಪ್ಪ ಮಾಸ್ತರು ಅವ್ರು ಕೂಡ ನನ್ನ ಜೊತೆಲಿ ಇದ್ದಾರೆ. ಅವೆಲ್ಲ ಜೊತೆಗಾರರಾಗಿ ಜೊತೆಯಲ್ಲಿ ಇದ್ದಂಥವ್ರು ಈಗ ಎಲ್ಲ ಒಂದೊಂದ್ ಕಡೆ ಇದ್ದಾರೆ. ಎಲ್ಲರೂ ಒಂದೇ ವೇದಿಕೆಯಲ್ಲಿ ತಂದು ಈ ಮಹಿಳೆಯರು ಮತ್ತು ಎಲ್ಲರೂ ವಿದ್ಯಾರ್ಥಿಗಳು ಎಲ್ಲರೂ ಒಂದೇ ಕಡೆ ತಂದು ಸಂಘಟನೆನ ಒಂದು ಬಲವಾಗಿ ಕಟ್ಟಬೇಕು ಬಹಳ ಒಂದು ಆಸೆಯಿಂದ ಬಂದಿದ್ದೀನಿ. ದಯವಿಟ್ಟು ನನ್ನ ಆಸೆಗೆ ನೀವೆಲ್ಲರೂ ಕೂಡ ಒತ್ತಾಸೆಗಳಾಗಿ ಕೆಲಸ ಮಾಡಬೇಕು. ದಯವಿಟ್ಟು ನಾವು 24x7 ಇದ್ದಂಗೆ ನೀವು ಎಷ್ಟೊತ್ತಿಗೆ ಮಾಡಿದ್ರು ನಾವು ಬರ್ತೀವಿ. ಅನ್ಎಕ್ಸ್ಪೆಕ್ಟ್ ಹೊರಗಡೆ ಹೋಗಿದ್ರೆ ಆಗೋದಿಲ್ಲ, ಅಥವಾ ಏನಾದ್ರು ಆರೋಗ್ಯದಲ್ಲಿ ಏರುಪೇರಾದ್ರೆ, ಯಾಕೆಂದ್ರೆ ನಮ್ಗೆಲ್ಲ ಇವಾಗ ಏಜ್ ಆಯ್ತು, 60 ವರ್ಷ ಆಯ್ತು. ಈಗ ನಾವು ಹುಡುಗರ ತರ ಏನು ಓಡಾಡ್ಲಿಕ್ಕೆ ಆಗಲ್ಲ. ಆದರೂ ಕೂಡ ನಮ್ಮ ಕೈಲಿ ಎಷ್ಟು ಶಕ್ತಿ ಇದೆಯೋ ಆ ಶಕ್ತಿನ ಉಪಯೋಗಿಸಿ ನಾವು ಕೆಲಸಗಳು ಮಾಡ್ತೀವಿ. ನನ್ನ ಈ ಒಂದು ಕಾರ್ಯಕ್ಕೆ ನನ್ನ ಸ್ನೇಹಿತರಾದ ಗೂಗಲ್ ಪರಮೇಶ್ವರ್ ಇದ್ದಾರೆ, ನಮ್ಮ ಶಾಮಣ್ಣ, ಮತ್ತೆ ನಮ್ಮ ಪುರುಷೋತ್ತಮ ಅವರೆಲ್ಲ ನಂಬ್ಕೊಂಡು, ನಾನು ಶಾಮಣ್ಣ ಅವ್ರು ನಂಬ್ಕೊಂಡು ಇಷ್ಟು ದಿನ ಕಾದೆ ನಾನು. ಯಾಕೆಂತಂದ್ರೆ ಅವ್ರ ಮುಖಾಂತರ ನಾವು ಒಳ್ಳೆ ಇದು ಬ್ಯಾಚ್ ಸಿಗುತ್ತೆ ಅಂತ. ಯಾರನ್ನೋ ಬಂದು ಯಾರನ್ನೋ ಇದು ಮಾಡ್ಕೊಂಡವ್ರು ಈಗೆಲ್ಲ ಏನಾಗ್ಬಿಟ್ಟೇವೆ ಅಂದ್ರೆ ದಲಿತ ಸಂಘ ಅಂತ ಏನೋ ಹಣ ಮಾಡೋ ಸಂಘ, ಯಾರನ್ನೋ ಬೆದರಿಸೋ ಇಂಥ ಸಂಘಗಳು ನಮ್ಗೆ ಬೇಡ. ಆಮೇಲೆ ನಾನು ಯಾವುದೇ ಒಂದು ಜಾತಿನ ಮುಂದಿಟ್ಕೊಂಡು ಕೆಲಸ ಅಂತೂ ಮಾಡೋದಿಲ್ಲ. ಯಾಕೆ ನಾನು ಮೊದಲೇ ಹೇಳಿದೆ, ನನಗೆ ಮೆಂಬರ್ಶಿಪ್ ಕೊಟ್ಟಂತರು ಪ್ರೊಫೆಸರ್ ಕೃಷ್ಣಪ್ಪನವ್ರ ಕಾಲದಲ್ಲಿ ಒಬ್ಬ ಬ್ರಾಹ್ಮಣ, ಅವನ ಕೈಯಿಂದ ಬಂದಂತರು ನಮ್ಮ ಲಿಂಗಾಯತರಿದ್ರು, ಐನೋರಿದ್ರು, ಎಲ್ಲರೂ ಇದ್ರು. ಎಲ್ಲರೂ ಸಹ ಒಟ್ಟಿಗೆ ನಮಗೆ ದಲಿತ, ಹಿಂದುಳಿದ, ಅಲ್ಪಸಂಖ್ಯಾತರ ವಿಭಾಗ ಅಂತಾನೆ ಮಾಡ್ಕೊಂಡು ನಾವೆಲ್ಲ ಒಟ್ಟೆ ಬರ್ತೀವಿ. ನಮ್ಮಲ್ಲಿ ಯಾವ ಭೇದನೂ ಇರಲಿಲ್ಲ. ರಾಜಕಾರಣ ಅಂತ ನುಗ್ಗಿ ಪ್ರವೇಶ ಮಾಡ್ತು. ನಮ್ಮ ಕೃಷ್ಣಪ್ಪ ಜನತಾದಳ ಇಟ್ಕೊಂಡು ಕೋಲಾರಕ್ಕೆ ಹೋದ್ರು, ಒಬ್ಬೊಬ್ಬರು ಒಂದೊಂದು ಪಕ್ಷ ಇಟ್ಕೊಂಡು ಹೋಗ್ರು.